ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿ ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರ್ ಇರುವಂತಹ ಇಂಡಿಪೆಂಡೆಂಟ್ ಹೌಸು. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮಗೆ ಜೆ ಪಿ ನಗರ 9th ಫೇಸ್ ಎಕ್ಸ್ಟೆನ್ಷನಲ್ಲಿ ಬರುವಂತಹ ಅಂಜನಪುರ ಟೌನ್ಶಿಪ್ಪಲ್ಲಿರುವಂತಹ ಬಿ ಡಿ ಎ ಪ್ರಾಪರ್ಟಿ ಆಗಿದೆ. ಈ ಬಿ ಡಿ ಎ ಪ್ರಾಪರ್ಟಿಯಿಂದ ಅಂಜನಪುರ ಫೈರ್ ಸ್ಟೇಷನ್ಗೆ ಎಕ್ಸಾಕ್ಟ್ ನಮಗೆ 800 ಮೀಟರು, ಅಂಜನಪುರ ಸರ್ಕಲ್ಗೆ ಅಂದರೆ BMTC ಬಸ್ ಸ್ಟಾಪ್ಗೆ 1.3 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. 80 ಫೀಟ್ ರೋಡ್ಗೆ ಜಸ್ಟ್ 100 ಮೀಟರಲ್ಲಿ ಈ ಪ್ರಾಪರ್ಟಿ ಇದೆ. ಎಕ್ಸಾಕ್ಟ್ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ಗೆ ಅಪ್ರಾಕ್ಸಿಮೇಟ್ ಒಂದು 4 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇರುವಂಥದ್ದು. ಈ ಪ್ರಾಪರ್ಟಿಯಿಂದ ಎಕ್ಸಾಕ್ಟ್ ನಮಗೆ 2.9 ಕಿಲೋಮೀಟರ್ ದೂರದಲ್ಲಿ ಬನ್ನರ್ಘಟ್ಟ ರೋಡಲ್ಲಿ ಬರುವಂತಹ ಡಿಮಾರ್ಟ್ ಮತ್ತೆ ನೈಸ್ ರೋಡ್ ಕೂಡ ಅಪ್ರೋಚ್ ಇದೆ. ಈ ಪ್ರಾಪರ್ಟಿಯಿಂದ 1 ಕಿಲೋಮೀಟರ್ ದೂರದಲ್ಲಿ ನಮಗೆ ಅಂಜನಪುರದಲ್ಲಿ ಬರುವಂತಹ NPS ಸ್ಕೂಲ್ ಕೂಡ ನಮಗೆ ತುಂಬಾ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ತಿಳ್ಕೊಳ್ಕೊ ಮುಂಚೆ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ವೀಕ್ಷಕರೇ, ಈಗ ನಾವು ಕಾರ್ ಪಾರ್ಕಿಂಗ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ಈ ಕಾರ್ ಪಾರ್ಕಿಂಗ್ ಒಳಗಡೆ ನೋಡಬಹುದು, ಇಲ್ಲಿ ನಮಗೆ ಒಂದು ಕಾರ್ ಪಾರ್ಕಿಂಗ್ ಜೊತೆಗೆ 4 ರಿಂದ 5 ಟೂ ವೀಲರ್ ಕೂಡ ನಾವು ಕಾರ್ ಪಾರ್ಕ್ ನ ಮಾಡ್ಕೊಬಹುದು, ಮತ್ತೆ ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಹಾಗೆ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕೇಟ್ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಹಾಗೆ ವಾಲ್ ಗಳಿಗೆ ನೋಡಬಹುದು ಫುಲ್ ಆಗಿ ನಮಗೆ 2x4 ವೆಟ್ರೋಫೆಟಲ್ಸ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಫುಲ್ ಕವರ್ಡ್ ಆಗಿರುವಂತಹ ಗೇಟ್, ಅದ್ರ ಜೊತೆಗೆ ಇಲ್ಲಿ ಓಪನ್ ಇದೆಯಲ್ಲ, ಅಲ್ಲಿ ನಮಗೆ MS ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಗೇಟ್ ಕೂಡ ಇದೆ. ಇನ್ ಕೇಸ್ ಏನಾದ್ರು ಐಟಮ್ಸ್ ಗಳನ್ನ ಶಿಫ್ಟ್ ಮಾಡಬೇಕಾದ್ರೆ ಆ ಪೋರ್ಷನ್ ಕೂಡ ನಾವು ಶಿಫ್ಟ್ ಮಾಡ್ಕೋಬಹುದು. ಈ ಕಾರ್ ಪಾರ್ಕಿಂಗ್ ಆಪೋಸಿಟ್ ಅಲ್ಲಿ ನಮಗೆ ಒಂದು ಸರ್ವೆಂಟ್ ರೂಮ್ ಅನ್ನೋದಕ್ಕೆ ಒಂದು 1 BHK ಅಂತಾನೆ ಹೇಳ್ಬೋದು. 1 BHK ರೆಂಟಲ್ ಇನ್ಕಮ್ ಪ್ರಾಪರ್ಟಿನ ವ್ಯವಸ್ಥೆನ ನಮ್ಗೆ ಮಾಡಿಕೊಟ್ಟಿರುವಂತದ್ದು. ಈಗ ನಾವಿರೋದು ಹಾಲ್ ಅಲ್ಲಿ ಇದೀವಿ. ಹಾಲು, ಕಿಚನ್, ಒಂದು ರೂಮ್, ಆರಾಮಾಗಿ ಒಂದು ಕ್ವೀನ್ ಕಟ್ ಹಾಕೋಬಹುದು ಅಷ್ಟು ಜಾಗ ಈ ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಮಗೆ ಸ್ಪೇಷಿಯಸ್ ಆಗಿರುವಂತಹ ಒಂದು ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮತ್ತೆ ಮೇಲ್ಗಡೆ ಕೂಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಒಂದು ಕ್ವೀನ್ ಕಟ್ ಹಾಕೋಬಹುದು ಅಷ್ಟು ಜಾಗ ಇದೆ. ಈ ಹಾಲ್ ಅಲ್ಲಿ ನೋಡಬಹುದು ಒಂದು ಟಿವಿ ಕ್ಯಾಬಿನೆಟ್ ಕೂಡ ನಮಗೆ ಮಾಡಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. 1 BHK ಗೆ ಇದು ತುಂಬಾ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಹಾಗೆ ಕಿಚನ್ ನೋಡಬಹುದು, ಉದ್ದಕ್ಕಿದೆ. ಇಲ್ಲಿ ನಮಗೆ 3 SS ಬ್ಯಾಸ್ಕೆಟ್ಗಳು ಕೊಟ್ಟಿರುವಂತದ್ದು, ಗ್ರಾನೈಟ್ ಫ್ಲೋರಿಂಗ್ ಮತ್ತೆ ಗ್ರಾನೈಟ್ ಸ್ಲ್ಯಾಬ್, ಚಿಕ್ಕದಾಗಿರುವಂತ ಒಂದು SS ಸಿಂಕು, ವೆಟ್ರೋಫೆಟಲ್ಸ್ ವಾಲ್ಗಳಿಗೆ WPC ವರ್ಕು ಕೂಡ ನಮಗೆ ಇಲ್ಲಿ ಅಂದ್ರೆ ಸ್ಲೈಡಿಂಗ್ ಡೋರ್ ಇರುವಂತದ್ದು ನಮ್ಗೆ ಇಲ್ಲಿ ಯೂಸ್ ಮಾಡಿರುವಂತದ್ದು. ಹಿಂದೆಗಡೆ ಸೆಟ್ ಬ್ಯಾಕ್ ಇದೆ. ಸೆಟ್ ಬ್ಯಾಕ್ ಕೂಡ ನಮಗೆ ಕವರ್ ಆಗಿರುವಂತಹ MS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಮಗೆ ಜಿಮ್ಮಿಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ದೊಡ್ಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. 1 BHK ಹೌಸ್ಗೆ ರೂಮ್ ಮತ್ತೆ ಕಿಚನ್ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಲು ಕೂಡ ಅಷ್ಟೇ, ಒಂದು ಫ್ಯಾಮಿಲಿ ಆರಾಮಾಗಿ ವಾಸ ಮಾಡಬಹುದು ಅಷ್ಟು ಜಾಗ ಇದೆ. ಅದ್ರ ಜೊತೆಗೆ ಇಲ್ಲಿ ನಮ್ಗೆ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಇದು ಬಂದು ನಮಗೆ ಕಾಮನ್ ಬಾತ್ರೂಮ್. ವೆಟ್ರೋಫೆಟಲ್ಸ್, ಆಂಟಿಸ್ಕೇಟ್ ವೆಟ್ರೋಫೆಟಲ್ಸ್ ಕೂಡ ಯೂಸ್ ಮಾಡಿರೋಂಥದ್ದು ಈ ಕಾಮನ್ ಬಾತ್ರೂಮ್ಗೆ. ಹಿಂದೆಗಡೆ ನಮಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಇದೆ. 2 ಫೀಟ್ ಬಿಟ್ಟಿದ್ದಾರೆ, ಎಕ್ಸಾಕ್ಟ್ 2 ಫೀಟ್ ಇದೆ ನಮಗೆ ಸೆಟ್ ಬ್ಯಾಕು. ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮಗೆ ಆಗಿರುವಂತದ್ದು. ಆಮೇಲೆ ಈ ಬಿಲ್ಡಿಂಗ್ ಬ್ಯಾಕ್ ಸೈಡ್ ಅಲ್ಲಿ ಬರುವಂತ ಸೈಟ್ ಗಳೆಲ್ಲ ಬಂದ್ಬಿಟ್ಟು ನಮಗೆ 30-40 ಸೈಟ್ಗಳು. ಇದು ನಮಗೆ 20-30 ಸೈಟು. ಹಿಂದೆಗಡೆ ಮನೆ ಕಟ್ಟೋರು 100% 2 ಫೀಟ್ ಅವ್ರು ಬಿಡ್ಲೇಬೇಕು. ಟೋಟಲ್ ನಮಗೆ 4 ಫೀಟ್ ನಮಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಬರುತ್ತೆ ಮನೆ ಹಿಂದೆಗಡೆ. ಗುಡ್ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. ಫ್ಯೂಚರ್ ಅಲ್ಲಿ ಮನೆ ಆದ್ರೂ ಕೂಡ ನಮಗೆ ಯಾವುದೇ ರೀತಿ ವೆಂಟಿಲೇಷನ್ ಕಡಿಮೆ ಆಗೋದಿಲ್ಲ. ಹಾಗೆ ಇದು ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರ್ ಇರೋದ್ರಿಂದ ನೋಡಿ ಇಲ್ಲಿ ನಮಗೆ ಬೋರ್ವೆಲ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಯಾಕಂದ್ರೆ ಇದು ನಾರ್ತ್ ಈಸ್ಟ್ ಬರುತ್ತೆ. ನಾರ್ತ್ ಈಸ್ಟ್ ಅಲ್ಲಿ ಬೋರ್ವೆಲ್ ಅಂದ್ರೆ ವಾಟರ್ ಸೋರ್ಸ್ ಇರಬೇಕಾಗಿರೋದು. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಸಂಪು ಕೂಡ ಇರುವಂತದ್ದು. ಸಂಪು ಬಂದ್ಬಿಟ್ಟು ಅಲ್ಲಿ ಸೆಟ್ ಬ್ಯಾಕ್ ನೋಡೋದಲ್ಲ, ಅಲ್ಲಿ ನಮಗೆ ಸಂಪು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಾವೇರಿ ವಾಟರ್ ಕೂಡ ನಮಗೆ ಪ್ರೆಸೆಂಟ್ ಲೇಔಟ್ ಅಲ್ಲಿ ವರ್ಕಿಂಗ್ ಇದೆ. ನೀವು ಮನೆ ರಿಜಿಸ್ಟರ್ ಆದ್ಮೇಲೆ ವಿತಿನ್ 15 ಡೇಸ್ ಅಲ್ಲಿ ನೀವು ಅಪ್ಲೈ ಮಾಡಿದ್ರೆ ಕಾವೇರಿ ಮೀಟರ್ ಕೂಡ ನಮಗೆ ಬರುತ್ತೆ. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಕೆಳಗಡೆ ಕೂಡ ನಮಗೆ 2 ಟ್ಯಾಪ್ ವ್ಯವಸ್ಥೆಗಳು ಕೂಡ ನಮಗೆ ಕೊಟ್ಟಿರುವಂತದ್ದು. ಬನ್ನಿ ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಈ ಸ್ಟೇರ್ ಕೇಸ್ ನೋಡ್ಬೋದು. ಸ್ಟೇರ್ ಕೇಸ್ ಫುಲ್ ನಮಗೆ ಲಪಾತ್ರನ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ 4 ಫೀಟ್ ಇದೆ ನೋಡಿ ಈ ಸ್ಟೇರ್ ಕೇಸು. ಹಾಗೆ ರೈಟ್ ಸೈಡ್ ಇರೋ ವಾಲ್ಗೆ ವೆಟ್ರೋಫೆಟಲ್ಸ್, ಲೆಫ್ಟ್ ಸೈಡ್ ಇರೋ ವಾಲ್ಗೆ ಸ್ಟ್ರಕ್ಚರ್, ಮತ್ತೆ ಮುಂದೆಗಡೆ ವಾಲ್ಗೆ ನಮಗೆ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಡಿಸೈನ್ ಅಲ್ಲಿ ಕೂಡ ನಮಗೆ ಬಂದಿರುವಂತದ್ದು.
ಮೇಲ್ಗಡೆ WPC ವರ್ಕ್ ವಿತ್ ಒಂದು LED ಲೈಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಈ ಮೈನ್ ಡೋರ್ ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ನಾರ್ತ್ ಫೇಸಿಂಗ್ ಮೈನ್ ಡೋರು, ನಂದಿ ಬಾಗ್ಲು, ಹಾಲ್ ನೋಡ್ಬೋದು, ಒಳ್ಳೆ ಸ್ಪೇಷಿಯಸ್ ಆಗಿದೆ. ಮೇಲ್ಗಡೆ POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಅದಕ್ಕೆ ಸೆಂಟ್ರಲ್ ನಮಗೆ WPC ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿರುವಂಥದ್ದು. ವೀಕ್ಷಕರೇ, ಈಗ ಹಾಲ್ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡ್ಬೋದು, ಈ ಮೂಲೆ ಏನಿದೆ ಈ ಫುಲ್ಲು ನಾವು ಎಲ್ ಶೇಪಲ್ಲಿ ಸೋಫಾ ಕೂಡ ಹಾಕೋಬೋದು, ಅಷ್ಟು ಜಾಗ ಇದೆ. ಎಕ್ಸಾಕ್ಟ್ ಟಿವಿ ಎದುರುಗಡೆ ಟಿವಿ ಕೂತ್ಕೊಂಡು ಟಿವಿ ಹಾಕಿ ಟಿವಿ ಮುಂದೆನೇ ನಾವು ವಾಚ್ ಮಾಡ್ಬೋದು. ಕರೆಕ್ಟಾಗಿ ನಮಗೆ ಪ್ರಾವಿಷನ್ನ ಮಾಡಿರೋವಂಥದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಐಟಮ್ಸ್ಗಳನ್ನ ಇಟ್ಕೊಳ್ಳೋಕ್ಕೆ ಒಂದು ಇಂಟೀರಿಯರ್ ವರ್ಕು ಕೂಡ ನಮಗೆ ಮಾಡಿರೋವಂಥದ್ದು. ಜೊತೆಗೆ ಇಲ್ಲಿ ಹೇಳಿದ್ನಲ್ಲ, ಇದು ಬಂದ್ಬಿಟ್ಟು ನಮಗೆ ವುಡ್ಡಲ್ಲಿ ಮಾಡಿದ್ದಾರೆ. ಇದು ವುಡ್ಡು ಗ್ಲಾಸಿ ಫಿನಿಶಿಂಗ್ ಆಗಿರುವಂತಹ ಲ್ಯಾಮಿನೇಟ್ ಶೀಟು ವಿತ್ LED ಲೈಟು. ಆ ಕಡೆಯಿಂದ ನೋಡಿದ್ರೆ ನಮಗೆ WPC ವರ್ಕ್ ಥರ ಬರುತ್ತೆ. ಹತ್ರದಿಂದ ಬಂದು ನೋಡ್ಬೋದು, ಇದು ವುಡ್ಡಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ಬಾರ್ಡ್ರಲ್ಲೇ ನಮಗೆ POP ಬರುತ್ತೆ. ಇದೊಂದು ಫ್ಯಾನ್ಗೆ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಹಾಲಲ್ಲಿ ತುಂಬ ಸ್ಪೇಷಿಯಸ್ ಆಗಿರೋದ್ರಿಂದ ಎಲ್ ಶೇಪಲ್ಲಿ ನಾವು ಸೋಫಾ ಹಾಕೋಬೋದು. ಸೆಂಟ್ರಲ್ಲಿ ಒಂದು ಟೀ ಟೇಬಲ್ ಕೂಡ ಇಟ್ಕೊಂಡ್ರು ಕೂಡ ಓಡಾಡೋದಕ್ಕೆ ತುಂಬಾ ಜಾಗ ಇದೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಮೈನ್ ಡೋರು ಮತ್ತು ಪೂಜಾ ರೂಮ್ ಬಂದ್ಬಿಟ್ಟು ನಮಗೆ ಟೀ ಕುಡ್ನ ಯೂಸ್ ಮಾಡಿರೋವಂಥದ್ದು. ಈ ಏರಿಯಾ ಬಂದ್ಬಿಟ್ಟು ನಮಗೆ ಡೈನಿಂಗ್ ಏರಿಯಾ, ಕಿಚನ್ನು ನೋಡಿ. ಕಿಚನು ತುಂಬ ಸ್ಪೇಷಿಯಸ್ ಆಗಿ ಕೊಟ್ಟಿರೋವಂಥದ್ದು. ಸಖತ್ತಾಗಿ ಬಂದಿದೆ. ಇದು ತುಂಬ ಸ್ಪೇಷಿಯಸ್ ಆಗಿದೆ ಈ ಪೋರ್ಷನ್ ಫುಲ್ಲು. ಇಲ್ಲೂ ಕೂಡ ಅಷ್ಟೇ ವೀಕ್ಷಕರೇ, ಗ್ಯಾಲಕ್ಸಿ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಗ್ರಾನೈಟ್ ಸ್ಲ್ಯಾಬು. ಇಲ್ಲೆಲ್ಲ ಬಂದ್ಬಿಟ್ಟು ನಮಗೆ ಕಟ್ಲ ಯೂಸ್ ಮಾಡಿರೋವಂಥದ್ದು. ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿದ್ದಾರೆ. ಇಲ್ಲೆಲ್ಲ ನಮಗೆ ಹೈಡ್ರೋಲಿಕ್ಗಳನ್ನ ಯೂಸ್ ಮಾಡಿರೋವಂಥದ್ದು. ಈ ಪೋರ್ಷನ್ ಫುಲ್ಲು ನಮಗೆ ಗ್ರಾಸರಿ ಬಾಕ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಚಿಮ್ಮಿ ಪಾಯಿಂಟು ವಿತ್ ಆಕ್ವಾಗಾರ್ಡ್ ಪಾಯಿಂಟ್ ಕೂಡ ನಮಗೆ ಇಲ್ಲೇ ಕೊಟ್ಟಿದ್ದಾರೆ. ಈ ಸಿಂಕ್ಗೆ 2 ಟ್ಯಾಪ್ ಕೊಟ್ಟಿರೋವಂಥದ್ದು. ವಾಲ್ಗಳಿಗೆ ವೆಟ್ರೋಫೈಟಲ್ಸ್ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸು. ಮೇಲ್ಗಡೆ ಸ್ಟೋರೇಜ್ಗಳಿಗೆ ಕೂಡ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ ನೋಡಿ. ಇದು ಪೂಜಾ ಮನೆ ಬರುತ್ತೆ. ಎಕ್ಸಾಕ್ಟ್ ನಾರ್ತ್ ಈಸ್ಟಲ್ಲಿ ಪೂಜಾ ಮನೆ ಇದೆ. ಒಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ, ಆಚೆ ಕಡೆ ಕುತ್ಕೊಂಡು ಪೂಜೆ ಮಾಡ್ಬೋದು. ಟೀಕುಡ್ ಡೋರು, ಟೀಕುಡ್ ಫ್ರೇಮು, ವಾಲ್ಗಳಿಗೆ 2x4 ವೆಟ್ರೋಫೈಟಲ್ಸ್ ವಿತ್ ಗೋಲ್ಡನ್ ಮೆಟಲ್ ಕೂಡ ಬಾರ್ಡರ್ಗೆ ಯೂಸ್ ಮಾಡಿದ್ದಾರೆ. ಕೆಳಗಡೆ ಗ್ರಾನೈಟ್ ಸ್ಲಾಬ್ ಡಿಸೈನಲ್ಲಿ ಕಟ್ ಮಾಡಿರೋವಂಥದ್ದು. ಸೆಂಟ್ರಲ್ ಒಂದು ಡ್ರಾಯರ್ ಬಾಕ್ಸ್ ಪ್ರಾವಿಷನ್ನ ಮಾಡಿದ್ದಾರೆ. ಓಕೆ, ಚೆನ್ನಾಗಿದೆ. ಈ ಪೋರ್ಷನ್ ಕೂಡ ನಮಗೆ ಚೆನ್ನಾಗಿದೆ. ಈ ಕಿಚನ್ ಬ್ಯಾಕ್ ಸೈಡಲ್ಲಿ ನಮಗೆ ಯುಟಿಲಿಟಿ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡಿರುವಂಥದ್ದು. ಓಕೆ, ಇದು ಯುಟಿಲಿಟಿ 4.5 ಅಡಿ ಬರುತ್ತೆ. ವಾಲ್ಗಳಿಗೆಲ್ಲ ವೆಟ್ರೋಫೈಟಲ್ಸ್ನ ಯೂಸ್ ಮಾಡಿದ್ದಾರೆ. ಹ್ಯಾಂಡ್ ವಾಶ್ ಕೂಡ ಇಲ್ಲೇ ಬರುತ್ತೆ. ಇನ್ ಕೇಸ್ ಏನಾದರೂ ಸಿಂಕ್ ಬೇಕಂದ್ರೆ ಸಿಂಕ್ ಕೂಡ ನಾವು ಹಾಕೋಬಹುದು. ತುಂಬ ಸ್ಪೇಷಿಯಸ್ ಆಗಿದೆ. ಡಿಶ್ ವಾಶ್ ಕೂಡ ಇಟ್ಕೊಬೋದು, ಇಲ್ಲಾಂದ್ರೆ ವಾಷಿಂಗ್ ಮಿಷಿನ್ ಕೂಡ ಇಟ್ಕೊಬೋದು. ಅಷ್ಟು ಜಾಗ ಯುಟಿಲಿಟಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಮಗೆ ಕಾಮನ್ ಬಾತ್ರೂಮ್ ವ್ಯವಸ್ಥೆ ಮಾಡಿಕೊಟ್ಟಿರುವಂಥದ್ದು. ಬಾತ್ರೂಮು ವೆಟ್ರೋಫೈಟಲ್ಸ್, ಆಂಟಿಸ್ಕೈಡ್ ವೆಟ್ರೋಫೈಟಲ್ಸ್ನ ಯೂಸ್ ಮಾಡಿದ್ದಾರೆ. ಚಿಕ್ಕದಾಗಿರುವಂಥ ಒಂದು ಕಾಮನ್ ಬಾತ್ರೂಮ್ ಇದು. ಬಟ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಬಾತ್ರೂಮ್ಗಳಿಗೆಲ್ಲ ನಮಗೆ ತುಂಬಾ ದೊಡ್ಡದಾಗಿ ಬರುತ್ತೆ. ಇಲ್ಲಿ ನೋಡಿ ಸೆಟ್ ಬ್ಯಾಕ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ಸೆಟ್ ಬ್ಯಾಕ್. ಈ ಓಪನ್ ಸ್ಪೇಸ್ಗೆ ಕೂಡ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಸೇಫ್ಟಿ ವೈಸ್ ಅಲ್ಲಿ. ಇಷ್ಟು ನಮಗೆ ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮು, ಅದೇ ತರ ಸ್ಪೇಷಿಯಸ್ ಆಗಿರುವಂತಹ ಕಿಚನ್, ಡೈನಿಂಗ್ ಏರಿಯಾ ವಿತ್ ಯುಟಿಲಿಟಿ ಕಾಮನ್ ಬಾತ್ರೂಮ್ ವಿತ್ ಪೂಜೆ ನಮಗೆ ಫಸ್ಟ್ ಫ್ಲೋರ್ ಅಲ್ಲಿ ಬರುತ್ತೆ. ಈ ಡೈನಿಂಗ್ ಏರಿಯಾದಲ್ಲೂ ಅಷ್ಟೇ ಆರಾಮಾಗಿ ಒಂದು 5 ಜನ ಕೂತ್ಕೊಂಡು ಊಟ ಮಾಡುವಷ್ಟು ಜಾಗ ಕೂಡ ಇದೆ. ಚೆನ್ನಾಗಿದೆ. ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇಲ್ಲಿ ಇನ್ನರ್ ಸ್ಟೇರ್ ಕೇಸ್ ಕೂಡ ನೋಡ್ಬೋದು. ಇನ್ನರ್ ಸ್ಟೇರ್ ಕೇಸ್ ಕೂಡ ನಮಗೆ ಲಪತ್ರನ ಯೂಸ್ ಮಾಡಿದ್ದಾರೆ. 40 mm ಗ್ರಾನೈಟ್ನ ಯೂಸ್ ಮಾಡಿರೋವಂಥದ್ದು. ಸ್ಟ್ಯಾಂಡಿಂಗ್ ಸ್ಲ್ಯಾಬ್ ಅಲ್ಲಿ ಒಂದು ರೋಡ್ ಸೈಡ್ ಬರುವಂಥದ್ದು ಒಂದು ವಿಂಡೋ ಇಟ್ಟಿದ್ದಾರೆ ವೆಂಟಿಲೇಷನ್ಗೋಸ್ಕರ. ಓಕೆ ವೀಕ್ಷಕರೇ, ಈಗ ಎಕ್ಸಾಕ್ಟ್ ನಾನು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಈಗ ನಾವು ನೋಡ್ತಾ ಇರುವಂಥದ್ದು ಮಾಸ್ಟರ್ ಬೆಡ್ರೂಮ್. ಅಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಇದೆ. 2 ಸೈಡಲ್ಲಿ ಕೂಡ ನಮಗೆ ವಾರ್ಡ್ರೋಬ್ಗಳನ್ನ ಮಾಡಿದ್ದಾರೆ. ಇಂಟೀರಿಯರ್ ಅದು ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಫುಲ್ ಲೈನಾಗಿ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಸೌತ್ಗೆ ತಲೆ ಬರುತ್ತೆ, ನಾರ್ತ್ಗೆ ಟಿವಿ ಯೂನಿಟ್ ಬರುತ್ತೆ. ನೋಡಿ, ಬ್ಯೂಟಿಫುಲ್ ಆಗಿರುವಂತಹ POP ವರ್ಕು ವಿತ್ LED ಲೈಟು ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲೊಂದು ಕಂಪ್ಯೂಟರ್ ಟೇಬಲ್ ಕೂಡ ನಮಗೆ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿರೋವಂಥದ್ದು.
ಈ ಪೋರ್ಷನ್ ಇಂಟೀರಿಯರ್ ವರ್ಕು ನಮಗೆ ಕಂಪ್ಲೀಟ್ ಆಗಿದೆ. ಎಲ್ಲದಕ್ಕೂ ನಮಗೆ ಡ್ರಾಯರ್ ಬಾಕ್ಸ್ಗಳ ಪ್ರಾವಿಷನ್ ಮಾಡಿದ್ದಾರೆ. ಅಲ್ಲೂ ಕೂಡ ಅಷ್ಟೇ ನಮಗೆ ಡ್ರಾಯರ್ ಬಾಕ್ಸ್, ಅದ್ರ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಏರಿಯಾ ನಮಗೆ ಪ್ರಾವಿಷನ್ ಮಾಡಿರೋವಂಥದ್ದು. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕಿದ್ರು ಕೂಡ ತುಂಬ ಜಾಗ ಈ ರೂಮಲ್ಲಿದೆ ಓಡಾಡೋಕ್ಕೆ. ಇದು ಡ್ರೆಸ್ಸಿಂಗ್ ಏರಿಯಾ ವಿತ್ LED ಲೈಟು, ಕೆಳಗಡೆ 2 ಡ್ರಾಯರ್ ಬಾಕ್ಸು. ನಿಮಗೆ ಮಿರರ್ ಬ್ಯಾಕ್ ಸೈಡಲ್ಲೂ ಕೂಡ ಸ್ಟೋರೇಜ್ ಇದೆ. ಬನ್ನಿ, ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಆಗಿರುವಂತಹ ಅಟ್ಯಾಚ್ ಬಾತ್ರೂಮು, ಆಂಟಿ ಸ್ಕ್ಯಾನ್ ವೆಟ್ರೋಫೈಟ್ ಟೈಲ್ಸ್, ಫ್ಲೋರಿಂಗ್ಗೆ ವಾಲ್ಗಳಿಗೆ 2x4 ವೆಟ್ರೋಫೈಟ್ ಟೈಲ್ಸ್, ಗ್ಲಾಸಿಕ್ ಫಿನಿಶಿಂಗ್ ಇರುವಂಥದ್ದು. ಆ ಸೈಡಲ್ಲಿ ನಮಗೆ ಒಂದು ವೆಂಟಿಲೇಷನ್ಗೆ ಪರ್ಪಸ್ ಕೂಡ ಕೊಟ್ಟಿರುವಂಥದ್ದು ಒಂದು ಟೆಕ್ ವ್ಯವಸ್ಥೆನ ಕೊಟ್ಟಿದ್ದಾರೆ. ಅಲ್ಲಿ ಮೇಲೆ ಟಫನ್ ಗ್ಲಾಸ್ ಕೂಡ ಹಾಕೊಡ್ತಾರೆ ನಮಗೆ. ವಾಲ್ ಮೌಂಟೆಡ್ ಕಮೋಡು ನಮಗೆ ಇಲ್ಲಿ ಈ ಅಟ್ಯಾಚ್ ಬಾತ್ರೂಮ್ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ ಬಂದಿರುವಂಥದ್ದು. ಈ ಪೋರ್ಷನಲ್ಲಿ ಹ್ಯಾಂಡ್ ವಾಶ್ಗೊಂದು ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮು. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಅಷ್ಟೇ ವೀಕ್ಷಕರೇ, ಆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಕಿಂಗ್ ಸೈಜ್ ಕಟ್ಟಿದ್ದಾರೆ, ಅದೇ ಕಾಟ್ ಕೂಡ ನಮಗೆ ಹಾಕೋಬಹುದು. ಅಷ್ಟು ಜಾಗ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಪ್ರಾವಿಷನ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ. ಇದು ಡಿಸೈನ್ ಅಲ್ಲಿ POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ, 2 ಸ್ಲೈಡಿಂಗ್ ಡೋರು, ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ನಮಗೆ ಕೊಟ್ಟಿರುವಂಥದ್ದು. ಡ್ರೆಸ್ಸಿಂಗ್ ಏರಿಯಾ ಮೇಲ್ಗಡೆ ಫುಲ್ ಸ್ಟೋರೇಜ್ ಸ್ಪೇಸ್ಗೆ ಕೊಟ್ಟಿರುವಂಥದ್ದು. ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋ ಅಷ್ಟು ಜಾಗ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇದು ಬಂದು ನಮಗೆ ಅಟ್ಯಾಚ್ ಬಾತ್ರೂಮು, 2x4 ವೆಟ್ರೋಫೈಟ್ ಟೈಲ್ಸ್, ವಾಲ್ ಮೌಂಟೆಡ್ ವರ್ಗು ನಮಗೆ, ಅಂದ್ರೆ ವಾಲ್ ಮೌಂಟೆಡ್ ಕಮೋಡು ಟಾಪ್ ಟು ಬಾಟಮ್ ವರ್ಗು ಕೂಡ ನಮಗೆ 2x4 ವೆಟ್ರೋಫೈಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೋಲ್ಡರ್ಗೂ ಕೂಡ ಹೋಗಿದೆ. ಆಂಟಿ ಸ್ಕ್ಯಾನ್ ವೆಟ್ರೋಫೈಟ್ ಟೈಲ್ಸ್, ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಈ ಬಾತ್ರೂಮು ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂಥದ್ದು. ಆದ್ರೂ ನಮಗೆ ರೂಮು ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಕೂಡ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ ಇಲ್ಲಿ. ವೀಕ್ಷಕರೇ, ಈಗ 3ನೇ ಫ್ಲೋರ್ಗೆ ಹೋಗೋಣ. ಈ ಸ್ಟೇರ್ ಕೇಸ್ ನ ನೋಡ್ಬೋದು. ಸೇಮ್ ಲಪತ್ರ ಗ್ರಾನೈಟ್ ನ ನಮಗೆ ಯೂಸ್ ಮಾಡಿರುವಂತದ್ದು, ಆಂಟಿ ಸ್ಕ್ಯಾನ್ ಗ್ರಾನೈಟ್. ಇಲ್ಲೂ ಕೂಡ ನಮ್ಗೆ ಒಂದು ವಿಂಡೋ ಪ್ರಾವಿಷನ್ ಮಾಡಿದ್ದಾರೆ. ಈಗ 3ನೇ ಫ್ಲೋರ್ ಹೋಗ್ತಾ ಇದೀವಿ. ಇಲ್ಲಿ ನಮಗೆ ಸ್ಕೈಲೈಟ್ ಗೆ ಪ್ರಾವಿಷನ್ ಕೊಟ್ಟಿಲ್ಲ, ಅದ್ರ ಬದಲು ನಮಗೆ ಇಲ್ಲಿ ವಿಂಡೋ ಇಟ್ಟಿದಾರ. ಆ ವಿಂಡೋ ಇಂದ ನಮಗೆ ಡೈರೆಕ್ಟ್ ನಮಗೆ ರೋಡ್ ಸೈಡ್ ಇಂದ ವೆಂಟಿಲೇಷನ್ ಸಿಗ್ತಾ ಇದೆ. ಇದು 3ನೇ ಮಾಸ್ಟರ್ ಬೆಡ್ರೂಮು. ಒಂದು ಕ್ವೀನ್ ಕಾಟ್ ಹಾಕಿದ್ದಾರೆ. ಆ ಪೋರ್ಷನ್ ವಾರ್ಡ್ರೋಬ್ ಮಾಡಿರುವಂಥದ್ದು ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ ವಿತ್ POP ವರ್ಕ್ ವಿತ್ TV ಯೂನಿಟ್. ಈ ಪೋರ್ಷನ್ ಅಲ್ಲಿ ಇಷ್ಟಿದೆ ನಮಗೆ ಈ ರೂಮು. ಒಂದು ಚಿಕ್ಕದಾಗಿರುವಂತಹ ಒಂದು ಡ್ರೆಸ್ಸಿಂಗ್ ಏರಿಯಾ ಕೂಡ ನಮಗೆ ಮಾಡಿದ್ದಾರೆ. ಇದು ಬಂದು ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈ ರೂಮ್ಗೆ ಇದು ಅಟ್ಯಾಚ್ ಬಾತ್ರೂಮ್. ಸೇಮ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಏನ್ ಟೈಲ್ಸ್ ಯೂಸ್ ಮಾಡಿದ್ರು ಅದೇ ಟೈಲ್ಸ್ ಇಲ್ಲೂ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು ಕೂಡ ಅದೇ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇದು ಕೂಡ ನಮಗೆ ವಾಲ್ ಮೌಂಟೆಡ್ ಕಮೋಡೆ ಬರುತ್ತೆ. ವಿಂಡೋ ಪರ್ಪಸ್ ಕೂಡ ನಮಗೆ ಕೊಟ್ಟಿರುವಂಥದ್ದು. ಬನ್ನಿ, ಈಗ ಟೆರೆಸ್ಗೆ ಹೋಗೋಣ. ಹೆವಿ ಗೇಜ್ ಅಲ್ಲಿ ಇರುವಂತಹ MS ಗೇಟ್ ಇದು. ಓಕೆ ಸ್ನೇಹಿತರೆ, ಈಗ ನಾವಿರೋ ಜಾಗ ಬಂದು ಒಳ್ಳೆ ಸಿಟ್ಟಿಂಗ್ ಏರಿಯಾ. ಒಳಗಡೆ ಓಪನ್ ಹಾಗೆ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಮಂಗಳೂರು ಟೈಲ್ಸ್ ಏನಾದ್ರು ಬೇಕು ಅಂದ್ರೆ ಮಂಗಳೂರು ಟೈಲ್ಸ್ ಕೂಡ ನಾವು ಹಾಕೋಬಹುದು. ಅಲ್ಲಿ ಡಕ್ಕೋ ಕೊಟ್ಟಿದ್ದಾರೆ ನೋಡಿ. ಇದ್ರ ಮೇಲೆ ನಮ್ಗೊಂದು ಟಫನ್ ಗ್ಲಾಸ್ ಹಾಕೊಳ್ತಾರೆ. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡಿದ್ರಲ್ಲ ವೆಂಟಿಲೇಷನ್, ಈ ಸೈಡ್ ಇಂದಾನೆ ನಮಗೆ ವೆಂಟಿಲೇಷನ್ ಹೋಗ್ತಾ ಇರುವಂತದ್ದು. ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಒಂದು ಲ್ಯಾಡರ್ ಕೊಟ್ಟಿದ್ದಾರೆ ಇದ್ರ ಮೇಲ್ಗಡೆ ಹೋಗೋದಕ್ಕೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ನಾವು ಮಂಗಳೂರು ಟೈಲ್ಸ್ ಕೂಡ ನಾವು ಇಲ್ಲಿ ಹಾಕೋಬಹುದು. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಈ ಪೋರ್ಷನ್ ಬಂದಿರುವಂತದ್ದು. ಕೆಳಗಡೆ ಫ್ಲೋರಿಂಗು ಕೂಡ ಅಷ್ಟೇ ಆಂಟಿ ಸ್ಕ್ಯಾನ್ ವೆಟ್ರೋಫೈಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ನೀವು ಡ್ರೋನ್ ಶಾಟ್ ಅಲ್ಲಿ ನೋಡಿದ್ರ ತುಂಬಾ ಮನೆಗಳು ಈ ಲೊಕೇಶನ್ ಅಲ್ಲಿ ಇದೆ. 80 ಫೀಟ್ ರೋಡ್ ಮತ್ತೆ 4 ಮೀಟರ್ ಹೋಗಲ್ಲ, ಒಂದು 4 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಇಲ್ಲಿಂದ ನಮಗೆ ಎಕ್ಸಾಕ್ಟ್ ಒಂದು 3 ಕಿಲೋಮೀಟರ್ ಅಲ್ಲಿ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಡಿಮಾರ್ಟ್ ಇರುವಂತದ್ದು. 80 ಫೀಟ್ ರೋಡ್ಗೆ ಬರೀ 100 ಮೀಟರ್ ದೂರದಲ್ಲಿ 80 ಫೀಟ್ ರೋಡ್ ಇದೆ. 80 ಫೀಟ್ ರೋಡ್ ರೈಟ್ ತಗೊಂಡ್ರೆ ಬನ್ನರ್ಘಟ್ಟ, ಲೆಫ್ಟ್ ತಗೊಂಡ್ರೆ A2B ಹತ್ರ ಹೋಗ್ತೀವಿ. ಕನಕಪುರ ರೋಡ್ ಅಲ್ಲಿ ಬರುವಂತಹ ಅಡಿಯಾರ್ ಭವನ ಮತ್ತೆ ಕೃಷ್ಣಂ ಹೋಟೆಲ್ ಹತ್ರ ಹೋಗ್ತೀವಿ. ಅಷ್ಟು ಕನೆಕ್ಟಿವಿಟಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು. ಒಳ್ಳೆ ಕಡಿಮೆ ರೇಟ್ ಅಲ್ಲಿ ಸಿಗ್ತಾ ಇದೆ. ಒಳ್ಳೆ ಡೆವಲಪ್ ಆಗ್ತಾ ಇರೋ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಮುಂದೆಗಳೆಲ್ಲ ನೋಡ್ಬೋದು. ಮುಂದೆಗಡೆಲ್ಲ ಬರೋದಲ್ಲ 30-40 ಮನೆಗಳು. ಅದರಿಂದ ನಮಗೆ ಸ್ವಲ್ಪ ಕಡಿಮೆ ಮನೆಗಳಾಗಿರೋದು. ಈ ಸೈಡ್ ಅಲ್ಲಿ ನೋಡ್ರೆ ಫುಲ್ ಮನೆಗಳಿದೆ. ಯಾಕಂದ್ರೆ ಈ ಪೋರ್ಷನ್ ಫುಲ್ ನಮಗೆ 20-30 ಮನೆಗಳಿರೋದ್ರಿಂದ ಈ ಕಡೆ ಫುಲ್ ಮನೆಗಳಾಗಿದೆ. ಈ ಪೋರ್ಷನ್ ಅಲ್ಲಿ ಇನ್ನು ಮೇಲೆ ಡೆವಲಪ್ ಆಗುತ್ತೆ. ಹಿಂದೆಗಡೆ ಬರುವಂತಹ ಸೈಟ್ಗಳೆಲ್ಲ ನಮಗೆ 30-40 ಇರುವಂತಹ ಸೈಟ್ಗಳು ಕಂಪ್ಲೀಟ್ ಆಯ್ತು ಅಂದ್ರೆ ದೊಡ್ಡ ದೊಡ್ಡ ಮನೆಗಳು ಬರುತ್ತೆ. ಸೆಟ್ ಬ್ಯಾಕ್ ಕೂಡ ನಮಗೆ ಪ್ರಾವಿಷನ್ ಬಿಟ್ಕೊಡ್ತಾರೆ. ಅದೆಲ್ಲ 30 ಫೀಟ್ ರೋಡು.
ಅಲ್ಲಿ ನಮಗೆ 40 ಫೀಟ್ ರೋಡ್ ಕೂಡ ಇದೆ. ನಾವು 80 ಫೀಟ್ ರೋಡಿಂದ 40 ಫೀಟ್ ರೋಡ್ ಬಂದರೆ 40 ಫೀಟಿಂದ ಈ ರೋಡಿಗೆ ನಾವು ಬರ್ಬೋದು. ತುಂಬ ಅಪ್ರೋಚಲ್ಲಿ ಈ ಪ್ರಾಪರ್ಟಿ ಇರೋವಂಥದ್ದು. ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ಪ್ರಾಪರ್ಟಿ. ಹಾಗೆ ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ, ಇಲ್ಲಾಂದರೆ ವಿಸಿಟ್ ಏನಾದರೂ ಮಾಡಬೇಕು ಅಂದರೆ, ನಾನು VC ಪ್ರಾಪರ್ಟಿ ನಂಬರ್ನ ರೈಟ್ ಸೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು ಮತ್ತು ಟೆಕ್ಸ್ಟ್ ಆದರೂ ಮಾಡ್ಬೋದು. ಹಾಗೆ ಯಾವುದೇ ಪ್ರಾಪರ್ಟಿಗೆ ಬ್ಯಾಂಕ್ಗೆ ಲೋನ್ ಏನಾದರೂ ಬೇಕು ಅಂದರೆ VC ಪ್ರಾಪರ್ಟಿನ ಸಂಪರ್ಕಿಸಿ, ಮತ್ತು ಪೇಪರ್ ವರ್ಕ್ಗಳೆಲ್ಲ ಏನಾದರೂ ಮಾಡಿಸ್ಕೋಬೇಕು ಅಂದರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.